ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಕುಂಪಲ ಬಂದಿದ್ದೇನೆ. ವಿಶೇಷ ಏನಂದರೆ ಇಲ್ಲಿ ಇವರು ಪಾರಿವಾಳ ಪಂದ್ಯಾಟಕ್ಕೆ ಭಾಗವಹಿಸಿದ್ದಾರೆ. ಒಂದು TNZ ಬಜಾಲ್ ಇವರದೇ, ಸೊ ಇನ್ನೊಂದು ಮದರ್ ಇಂಡಿಯಾ ಅಂತ ಎರಡು ಪಂದ್ಯಾಟದಲ್ಲಿ ಭಾಗವಹಿಸಿದ್ದಾರೆ. ಬ್ರದರ್ಸ್ ಲಾಫ್ಟ್ ಕುಂಪಲ ಅದರ ಓನರಿಗೆ ಬರ್ತಿದ್ದಾರೆ, ನಾನು ತೋರಿಸ್ತೇನೆ ಇವಾಗ. ಇವರು ಜೈನು ಅಂತ ಈ ಟೂರ್ನಮೆಂಟ್ಗೆ ರೆಫ್ರಿಯಾಗಿ ಬಂದಿದ್ದಾರೆ. ಸೊ ಟೂರ್ನಮೆಂಟ್ಗೆ ಹಾರಿಸಿದವರು ಪ್ರವೀಣ್ ಕುಂಪಲ. ಅವರು ಬಟ್ಟೆಲ್ಲ ಸರ್ವೆ ಮಾಡಿ ಸ್ವಲ್ಪ ಜಿಗ್ಗ ಮಾಡ್ತಿದ್ದಾರೆ. ಜೈನು ಅವರೇ, ಒಂದು ಮನೆಯಿಂದ ಎಷ್ಟು ಗಂಟೆಗೆ ಹೊರಡಿದ್ದೀರಾ? ನಾವೊಂದು 6 ಗಂಟೆ ಹೊರಡಿದ್ದೀರಾ? ಹಾಂ. ಎಷ್ಟು ಇಲ್ಲಿ ರೀಚ್ ಎಷ್ಟು ಹೊತ್ತಾಯ್ತು ಅಂದಾಜಿಗೆ? 6:40. ಹಾಂ, ಅಂದರೆ ಲೊಕೇಶನ್ ನೋಡಿ ಬಂದ್ರಲ್ಲ, ಇವರು ಮುಂದೆ ಬಂದು ಪಿಕಪ್ ಮಾಡಿದ್ರ ನಿಮಗೆ? ಇವರೇ ಎದುರು 50 ಒಂದು. ಸರಿ. ಇಲ್ಲಿ ಇವರ ಜನಗಳೆಲ್ಲ ಇದ್ದಾರೆ ತುಂಬ. ಅವರಷ್ಟಕ್ಕೆ ಒಂದು ಡಿಸ್ಕಷನ್ ಮಾಡ್ತಿದ್ದಾರೆ. ಪ್ರವೀಣ್, ಎಷ್ಟು ಗಂಟೆ ಎದ್ದಿದೆ ಬೆಳಿಗ್ಗೆ? 4:15. ಅಷ್ಟು ಬೇಗ? ಇಲ್ಲದ್ರೆ ಎಷ್ಟು ಗಂಟೆಗೆ ಹೇಳ್ತೀಯಾ? ಇಲ್ಲಾಂದ್ರೆ 7 ಗಂಟೆ. ಓಹ್, ನೀನು ಅವತ್ತೆಲ್ಲ 12 ಗಂಟೆಗೆ ಮಧ್ಯಾಹ್ನ ಹೇಳ್ತಿದ್ದಿ. ಮತ್ತೆ ಯಾರು? ರಂಗ ಅಂತ, ಎಲ್ಲಿದ್ದು ಸಹ ಪಾರಿವಾಳ ತೋರಿಸ್ಕೊಡ್ತಾನೆ. ಇವನು ಕೂಡ ಸ್ವಲ್ಪ ನಾಚಿಕೆ ಸ್ವಭಾವದವ. ರಂಗ, ಎಷ್ಟು ಗಂಟೆ ಬಂದಿದೆ ಬೆಳಿಗ್ಗೆ? ಕನ್ನಡದಲ್ಲಿ ಮಾತಾಡ. ಎಷ್ಟು ಗಂಟೆ ಬಂದಿದ್ಯಾ? 7:00 ಬಂದಿದ್ಯಾ? ಹಾಂ. ಇವನು ಇನ್ನೊಬ್ಬ ಸಪೋರ್ಟರ್, ಕೆಲಸಕ್ಕೆ ಹೋಗದೆ ರಜೆ ಮಾಡಿ ಇಲ್ಲಿ ಬಂದಿದ್ದಾನೆ ಅಲ್ವಾ? ಪ್ರೊಫೆಷನ್ ವೆಲ್ಡರ್, ಆದರೆ ಇವತ್ತು ರಜೆ ಮಾಡಿ ಬಂದೇನೆ. ಇಲ್ಲಿ ಪಾರಿವಾಳ ಮೇಲೆ ಪ್ರೀತಿ ಇಟ್ಟು, ಪ್ರೀತಿ ಅದು ಮೇಲಿರುವ, ಅದೊಂದು ಸ್ವಲ್ಪ ಬೇಗ ಹೇಳು. ಮೇಲಿರುವ ಎಂತ? ಮೇಲಿರುವ ಇಂಚು ತಿರುಗುಂಬೆ. ಈ ಪಾತ್ರ ಸೋಕ್ ಮನ್ಪಲ್ಯ ಬಿರಿಯಾನಿ ಎಂತ ಬಿರಿಯಾನಿ ಬರೋದುಂಟು. ಪರವಾಗಿಲ್ಲ, ಬಿರಿಯಾನಿ ಒಟ್ಟಿಗೆ ಟಿಕ್ಕ ಸಹ ಬರಲಿ. ನೀನು ಕೇಳ, ಯಾಕೆ ಬೇಡ ಹೇಳೋದು? ಮೊದಲೇ ದೊಡ್ಡ ಕಂಜೂಸು ನೀನು. ಕುಡಿದು ಗಂಜಿ ಊಟ, ಬಿರಿಯಾನಿ ಬೇಕಂತ ಕೇಳ್ತೇನೆ ವಾಪಸ್. ಬಂದ್ಮೇಲೆ ನೋಡುವ. ಎಲ್ಲವರಿಗೆ ಬಿರಿಯಾನಿ. ಬಲ್ದು ತೋಜನ ಐತಿ ಪೂದ ಕಪ್ಪ ಇತ್ತು. ನಾವು ಹೋಗು ಕಪ್ಪ ಬೋಡು ಅಷ್ಟೇ. ಎನ್ನ ದಿನ ಫಿನಿಶ್ ಅನ್ನ ನಮ್ಮನೆ ಮೋಣ ಎದುರು ತೋಜಾವ ಜನ ಎದುರು ಬಾತ್ ಗ್ಯಾರಂಟಿ ಉಂಟು. ನನ್ನ ಮೇಲೆ ಹಣೆ ಇಟ್ಟಳು, ನನ್ನ ಮೇಲೆ ಹಣೆ ಇಟ್ಟಳು. ಗೊತ್ತಾಯ್ತು. ನೀವು ಎಷ್ಟು ವರ್ಷ ರೆಫ್ರಿಗೆ ಹೋಗ್ತಿದ್ದೀರಾ? 4 ವರ್ಷ. 4 ವರ್ಷ. ಇದು ಎಷ್ಟು ವರ್ಷ ಅಂತ ನಡೀತಾರೆ ಟೂರ್ನಮೆಂಟ್? ಅದು ಮದರ್ ಇಂಡಿಯಾ ಒಂದು 5-6 ವರ್ಷ ಆಯ್ತು ಅಂತ. TNZ ಈ ವರ್ಷ ಸ್ಟಾರ್ಟ್. ಫಸ್ಟ್ ಯಾರು ಹೇಳಿದ್ರು ಮೇನ್ ಇದರಲ್ಲಿ? TNZ ಇದು ನವಿಲ್ ತೌಸಿಫ್ ಮತ್ತು ಆರಿಸ್. ಸರಿ, ಆಲ್ ದಿ ಬೆಸ್ಟ್ ನಿಮ್ಮ ಟೀಮ್ಗೂ ಕೂಡ. ಥ್ಯಾಂಕ್ಸ್. ಬಿರಿಯಾನಿ ಧೂಮ್ನ ಹೀರೋ, ಧೂಮ್ ಹೇಳ್ತಿದ್ದೆ. ಮತ್ತೆ ಚಪ್ಪ ಸೊಳ್ಳೆ ಬರ ಕಾಸು ಕೊಡ್ಲ ಅನ್ನ? ಅದು ನಾನಲ್ಲ, ಅದು ಮೇ ಬಿ ಮಿಸ್ಟೇಕ್ ಆಗಿರ್ಬೋದು. ಅವರು ಕರ್ನಾಟಕದವರು, ಅವರ ಅಭಿಯಾನ ಮೇನ್ ಅವರು ಒಂದು ದಿನ ರಾಜ್ಯ ಮಾಡದೆ ದುಡಿಯುವ ವ್ಯಕ್ತಿಯಲ್ಲಿದ್ದ ಒಬ್ಬ. ಇನ್ನು ಪಾರಿವಾಳ ಪಂದ್ಯಕ್ಕೆ ಸೇರ್ಲಿಕ್ಕೆ ಅಂತ ಮೊನ್ನೆ ಡ್ಯೂಟಿಗೆಲ್ಲ ಹೋಗಿದ್ದಾನೆ, ಡೆಲಿವರಿಗೆ. ಹೌದೌದು, ಕಷ್ಟಪಟ್ಟು ಪಾಪ. ಬರ್ತದೆ ಯಾವುದು ಬರ್ತದೆ. ಅದರಲ್ಲಿ ಕೂಡ ಯಾರು ಸಾಲ ಕೇಳಿದಾರಂತೆ. ಏರ್ಗೇನಿನ ಒಳ್ಳೆಯ ಮೂಲ ರೆಫ್ರಿಗೆ ಚಿಕನ್ ಬಿರಿಯಾನಿ, ನಮ್ಮದು
ಪಂತೆ ಮಾರ ಯಾಂದದ ಬ್ರದರ್ಸ್ ಲಾಫ್ಟ್ ತಂಡದವರಿಂದ ಗುರುಕುಲಕ್ಕನ್ನು ಆಯ್ಕೆ ಮಾಡೋ ಎಲ್ಲೋಯ್ತು ಪಾರ್ವಳ ಬಂದು ತಂಪಾಯಿಲ್ಲ ಕಾಣುತ್ತೆ. ಹೌದು ಅದೇ ಕೊಡಬೇಕು ಮೆಂಟೇನ್ ಫಂಡ್ ಕೂಡ ಮೊಬೈಲ್ ಪಾಪ ಯಾಕಲ್ ಚಂಡಿ ಹತ್ತಲಿ ಇಲ್ಲಿ ಭಾರಿ ಗಾಳಿ ಮಳೆ ಬರ್ತಾ ಉಂಟು. ಬ್ರದರ್ಸ್ ಲಾಫ್ಟ್ ಕುಂಪಲ್ ಇವರ ಪಾರ್ವಳ ತುಂಬ ಬಾಣಾಂಗಳಲ್ಲಿ ಹಾರುತ್ತದೆ ಚೆನ್ನಾಗಿ. ಪಾಪ ಆಗಲ್ ಚಂಡಿ ಇದೇ ರೈನ್ ಕೋಟ್ ಬಾಡ್ಲಿ ರೈನ್ ಕೋಟ್ ಆಮೇಲೆ ಫುಲ್ ಅನ್ನ ದೊಡ್ಡ ವರ್ಷ ಬಂದೋಯ್ತು. ದೊಡ್ಡ ವರ್ಷ ಅಜ್ಜ ವರ್ಷ ಬರಲಿಲ್ಲ ವಿಶಲ್ ಎಲ್ಲಿ ಬಂದಿದೆ ಈಗ? ಗುಂಪಲ ಗಾಯ್ಸ್ ಗುಂಪಲಾಡಿ ಸೂಪರ್ ಆತನಿಸ್ಪದ ರಾವಣಂಡು ರಫ್ ಕಾಣವನ ಶೋಕಾತ್ ಕಾಣವನ ಎಲ್ಲಿ ಬಂದಿದ್ಯಾ? ಸುಲಭವಾದ ನಮ್ಮ ಭಾಷೆಯನ್ನ ಕೆಲವರು ಹೇಗೆ ಅಪ್ಪಚ್ಚಿ ಮಾಡಿಬಿಡ್ತಾರೆ ಗೊತ್ತುಂಟ? ಕೇಳ್ತೀರಾ ನೀವು? ಗುಂಪಲಾಗೆ ಬಂದಿದ್ದೇವೆ. ಬ್ರದರ್ಸ್ ಲಾಫ್ಟ್ ಗುಂಪಲಕ್ಕೆ ರಫ್ ಅಂತ ರಾಯ್ತು ಹಾರ್ತಾ ಉಂಟು. ಸರಿ ಹಾಕುಂಟು. ವಿಶಾಲ್ ಏತಾನೆ ಬಿಟ್ರೆ ನಿಕ್ಕೆ ಬ್ರದರ್ಸ್ ಲಾಫ್ಟ್ ಕುಂಪಲ ಇವರ ಒಂದು ಪಾರಿವಾಳ 7 ಗಂಟೆ 20 ನಿಮಿಷ ಹಾರಿ ಕುತ್ಕೊಂಡಿದೆ. ಇನ್ನೊಂದು ಪಾರಿವಾಳ ಹಾರ್ತಾ ಉಂಟು. ಅದೇನು ನಾವು ಹೊಡ್ತೇನೆ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಕನ್ನಡದಲ್ಲಿ ರೀಲ್ಸ್ ಮಾಡಿ ಸರ್. ಹೌದು ನಾನು ಕನ್ನಡದಲ್ಲಿ ಮಾಡಿದೆ. ನೀನು ಛತ್ರಿ ತೆಗಿ ಅಡ್ಡದಿಂದ ಹೀಗೆ ಛತ್ರಿ ತೆಗಿಯಾ